ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ವಕೀಲಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾವು ದೀಪಾವಳಿ ಸೆಲೆಬ್ರೇಷನ್ November 2 ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು November 1. ಎಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಇವಾಗ ಪ್ರಿಪ್ರೇಷನ್ಸ್ಗೆ ಅಂತಂದ್ಬಿಟ್ಟು ಹೊರಡಬೇಕು. ಹೋಗಿದ್ದೆ ಒಂದು ರೌಂಡ್, ದೀಪಗಳು ಏನು ಅರೇಂಜ್ಮೆಂಟ್ಸ್ ಇದೆ ಅದರದ್ದು ತೊಗೊಬೇಕು ಅಂತ. ಆ್ಯಂಡ್ ಇವಾಗ ಊಟ ಮಾಡಿಕೊಂಡು ಆಮೇಲೆ ನಾನು ಮತ್ತೆ ಹೋಗ್ಬೇಕು ಅಲ್ಲಿಗೆ, ಯಾಕೆಂದರೆ ರಂಗೋಲಿ ಆ್ಯಂಡ್ ಡೆಕೋರೇಷನ್ಸ್ ಎಲ್ಲದು ಇರೋದ್ರಿಂದ. ಬನ್ನಿ ಹೋಗೋಣ. ಇಲ್ಲಿ ಒಬ್ಬರು ಆಂಟಿ ಇದ್ದಾರೆ. ಅವರು ಈ ಪಾಟ್ರಿ ಐಟಮ್ಸ್ನೆಲ್ಲ ಜಾಸ್ತಿ ಇಟ್ಕೊಂಡಿದ್ದಾರೆ. ಮಡಿಕೆ ಆ್ಯಂಡ್ ಮಣ್ಣಿನ ಐಟಮಲ್ಲಿ ಮಾಡಿರೋಂಥ ದೀಪಗಳು ಅದೆಲ್ಲ ತುಂಬ ಇಟ್ಕೊಂಡಿದ್ದಾರೆ. ಸೊ ಅದು ಒಂದು ರೌಂಡ್ ಯಾವ್ಯಾವುದು ತೊಗೊಂಡು ಬರಬೇಕು, ನಾವು ಏನು ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ವಿ, ಅಲ್ಲಿಗೆ ಯಾವ್ಯಾವುದನ್ನು ತೊಗೊಂಡು ಬರಬೇಕು ಅಂತ ಸೆಲೆಕ್ಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ಬಂದು ಊಟ ಮಾಡಿಕೊಂಡು ವಾಪಸ್ ಅದನ್ನೆಲ್ಲ ತಗೊಂಡು ನಾವು ಎಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದ್ವಿ ಅಲ್ಲಿಗೆ ಬಂದ್ವಿ. ನಾನು ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ವೈಟ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಏನು ಬರುತ್ತೋ ಅದಕ್ಕೆಲ್ಲ ವೈಟ್ ಸ್ಕ್ರೀನ್ ಹಾಕಿ ಈ ಥರ ಹೂವು ಎಲ್ಲ ಹಾಕ್ತಾಯಿದ್ರು. ಬಟ್ ಫಸ್ಟ್ ನನಗೆ ಇನಿಷಿಯಲ್ ಟೈಮಲ್ಲಿ ನನಗೆ ಅದು ಇಷ್ಟ ಆಗಲಿಲ್ಲ, ಚೆನ್ನಾಗಿ ಕಾಣ್ತಾ ಇಲ್ಲ, ಅದು ನಮ್ಮ ಥೀಮಿಗೆ ಮ್ಯಾಚ್ ಆಗೋಲ್ಲ. ನಾವು ಸೆಲೆಕ್ಟ್ ಮಾಡಿದ್ದ ಥೀಮ್ ಬಂದು ಆಪರೇಷನ್ ಸಿಂಧೂರ್. ಸೊ ಆ ಥೀಮಿಗೆ ತುಂಬ ಓವರ್ ಆಗೋಗುತ್ತೇನೋ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಬಟ್ ಚೆನ್ನಾಗಿ ಬಂತು. ಆ್ಯಂಡ್ ಮಧ್ಯದಲ್ಲಿ ಸ್ನ್ಯಾಕ್ಸ್ ಬ್ರೇಕ್ ಅಂತ ಕೂಡ ಇರುತ್ತೆ. ಬೀಯಿಂಗ್ ಅ ಚಿಪ್ಸ್ ಲವರ್, ನಾನು ಚಿಪ್ಸ್ ಒಂದೇ ತಿಂದಿದ್ದು. ಆ್ಯಂಡ್ ಈ ಥರ ಸ್ನ್ಯಾಕ್ಸ್ಗೆ ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಮತ್ತೆ ನಾವು ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಈ ಥರ ಎಲ್ಲ ಕಡೆನೂ ಮಡಿಕೆ ಆಗಿರ್ಬೋದು, ದೀಪಗಳಿಂದ ಡೆಕೋರೇಟ್ ಮಾಡಿದ್ವಿ. ಕಾರ್ನರ್ಸ್ ಮಿಡ್ಲಲ್ಲಿ ನಾವು ಆಪರೇಷನ್ ಸಿಂಧೂರ್ ಅಂತ ಅಂದ್ಬಿಟ್ಟು ಬರಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಅದು ಅಷ್ಟೇ ಸಖತ್ತಾಗಿ ಬಂದಿತ್ತು. ಆ್ಯಂಡ್ ಇದು ಸೋಲ್ಜರ್ಸ್ ಆಗಿರ್ಬೋದು, ಚಾಪರ್ ಆಗಿರ್ಬೋದು, ಅದು ಎಲ್ಲದೂ ಅಜಿತ್ ಅಣ್ಣ ಅಂತಿದ್ದಾರೆ, ಅವರು ಬರೆದುಕೊಟ್ರು. ಸೊ ಅದಕ್ಕೆ ನಾವು ರಂಗೋಲಿ ಹಾಕ್ಕೊಂಡು ಬಂದ್ವಿ. ಬಟ್ ಅದು ಡ್ರಾಯಿಂಗ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೋ ರಂಗೋಲಿ ಹಾಕೋದಕ್ಕೂ ಅಷ್ಟೇ ಕಷ್ಟ ಆಯಿತು. ಆ್ಯಂಡ್ ನಾನು ಮನೆಗೆ ಬಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಅಷ್ಟರಲ್ಲಿ ಕಾಲ್ ಬಂತು. ಆಲ್ರೆಡಿ 10 ಆಗಿತ್ತು ಅಂತಂದ್ಬಿಟ್ಟು ತಿರ್ಗಾ ಹೋಗಿ ಈ ಆಪರೇಷನ್ ಸಿಂಧೂರ್ ಅಂತ ಏನು ಮಾಡಿದ್ವಿ ನಾವು, ಅದು ಇವಾಗ ಇಲ್ಲೇನು ನೋಡ್ತಾ ಇದ್ದೀರೋ ಇದನ್ನು ಕಂಪ್ಲೀಟ್ ಮಾಡಲೇಬೇಕಿತ್ತು ಅಟ್ ಎನಿ ಕಾಸ್ಟ್. ಬಿಕಾಸ್ ನಾಳೆ ನಮಗೆ ರಂಗೋಲಿ ಕಾಂಪಿಟೇಷನ್ಸ್ ಎಲ್ಲ ಇದ್ದಿದ್ದರಿಂದ. ಸೊ ಮಧ್ಯದಲ್ಲಿ ಆಪರೇಷನ್ ಸಿಂಧೂರ್ ಮಾಡಿ ಆ ಕಡೆ ಮತ್ತು ಈ ಕಡೆ ಏನು ಗ್ಯಾಪ್ಸ್ ಇತ್ತು ಅಲ್ಲಿ ನಾವು ನೇವಿ ಮತ್ತು ಏರ್ಫೋರ್ಸ್ನ ಡ್ರಾಯಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದು. ಆಲ್ಮೋಸ್ಟ್ 12 o'clockವರೆಗೂ ನಾವು ಒಂದು 5 ಜನ ಸೇರ್ಕೊಂಡು ಅದನ್ನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನನಗೊಂದು ಫಂಕ್ಷನ್ ಇತ್ತು ಅಂತ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ನಾನು ಬರೋಷ್ಟರಲ್ಲಿ ಎಲ್ಲ ಡೆಕೋರೇಷನ್ ಕಂಪ್ಲೀಟ್ ಆಗಿತ್ತು. ಇವಾಗಷ್ಟೇ ನಾನು ಮನೆಗೆ ಬಂದೆ. ಮನೆಯಿಂದ ಡೈರೆಕ್ಟ್ ಇಲ್ಲೇ ಬಂದೆ. ಫಂಕ್ಷನ್ಸ್ ಏನಿದು ಕಾಂಪಿಟೇಷನ್ಸ್ ಇತ್ತು. ಸೊ ಅದು ಏನಾಗಿದೆ ಅಂತ ಗೊತ್ತಿರಲಿಲ್ಲ, ನೋಡೋಣ ಅಂತ ಬಂದೆ. ಬಟ್ ಆಗಿದೆ, ಆಲ್ಮೋಸ್ಟ್ ಕಾಂಪಿಟೇಷನ್ಸ್ ಎಲ್ಲ ಆಗಿದೆ, ಎಲ್ಲರೂ ಹೋಗಿದ್ದಾರೆ. ಆ್ಯಂಡ್ ಚೆನ್ನಾಗಿ ಕೂಡ ಹಾಕಿದ್ದಾರೆ. ಒಂದ್ಸಲಿ ತೋರಿಸ್ತೀನಿ, ನಾನು ನಿಮಗೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಪ್ರೈಸಸ್ ಯಾರ್ಯಾರಿಗೆ ಬಂದಿದೆ ಅಂತ ಅನ್ನೋದು ಸಂಜೆ ಗೊತ್ತಾಗುತ್ತೆ 6 o'clockಗೆ. ಇವಾಗ ಒಂದ್ಸಲಿ ರಂಗೋಲಿ ನೋಡ್ಕೊಂಡು ಓಕೆನಾ. ಒಳಗಡೆಯಿಂದ ಡೋರ್ ಲಾಕ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ನಮ್ಮಮ್ಮ ಯಾವಾಗಲೂ ಬಂದ ಹತ್ರ ಎಲ್ಲ ರಂಗೋಲಿ ಹಾಕೋದ ಹತ್ರ ಎಲ್ಲ ಏನೂ ಮಾಡಲ್ಲ. ಬಟ್ ನಾನು ಒಂದ್ಸಲಿ ಕೇಳಿದೆ ಅನ್ನೋ ರೀಸನಿಗೆ ಅವ್ರು ಏನು ಮಾಡಿದ್ರು, ಬಂದು ಹೊರಗಡೆ ಇವಾಗ ಏನು ನಾನು ವೀಡಿಯೋ ತೆಗೆದಿದ್ದೀನಿ ಆ ಪ್ಲೇಸಲ್ಲಿ ರಂಗೋಲಿ ಹಾಕಿದ್ರು. ಬಟ್ ವಿತಿನ್ ಅ ಸೆಕೆಂಡ್ ನಾವು ಒಳಗಡೆ ಹೋಗಿ ಹೊರಗೆ ಬರೋಷ್ಟರಲ್ಲಿ ಅದು ಯಾರು ಅದನ್ನು ಅಳಿಸಿದ್ರು ಅಂತ ಗೊತ್ತಿಲ್ಲ, ಫುಲ್ಲು ಕೆಡಿಸ್ಬಿಟ್ಟಿದ್ರು ಅದನ್ನೆಲ್ಲದೂ. ಸೊ ಹಾಗಾಗಿ ನಿನ್ನೆಯಿಂದ ಹೇಳ್ತಾನೆ ಇದ್ದೆ, ಡೋರ್ ಲಾಕ್ ಮಾಡಿ ಒಳಗಿಂದಾದರೂ ಸರಿ. 2 ಡೋರ್ ಇದ್ದಾವೆ, ಮೇನ್ ಡೋರು. ಸೊ ಒಂದು ಒಳಗಡೆಯಿಂದ ಲಾಕ್ ಮಾಡಿ, ಒಂದು ಹೊರಗಡೆಯಿಂದ ಲಾಕ್ ಮಾಡಿದ್ರೆ ನಮಗೆ ರಂಗೋಲಿ ಸೇಫಾಗಿರುತ್ತೆ ಅಂತ. ಸೊ ಹಾಗಾಗಿ ಇವಾಗ ರಂಗೋಲಿನ ಲಾಕ್ ಮಾಡಿದ್ದಾರೆ, ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಸೇಫ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಬಿಕಾಸ್ ಲಾಸ್ಟ್ ಟೈಮ್ ಆ ಥರ ಆಗಿರೋದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಬ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಇಟ್ಸ್ ಬೆಟರ್ ಟು ಲಾಕ್ ದ ಡೋರ್. ಆ್ಯಂಡ್ ಲಾಕ್ ಮಾಡಿದ್ದಾರೆ. ಸಂಜೆ 5:30ಗೆ ಪ್ರೋಗ್ರಾಮ್ ಇರೋದು. ಸೊ ಐ ಹ್ಯಾವ್ ಟು ಗೋ ಬೈ 5. ನೋಡೋಣ ಹೇಗಾಗತ್ತೆ ಅಂತ. ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದ್ದು 5:30ಇಂದ. ಬಟ್ ನಾವಿನ್ನೂ ದೀಪಗಳೇನು ಅರೇಂಜ್ ಮಾಡಿರಲಿಲ್ಲ. ಹಾಗಾಗಿ ನಾವು 3:30ಗೆ ಬಂದು ದೀಪಗಳನ್ನೆಲ್ಲ ಅರೇಂಜ್ ಮಾಡಿದ್ವಿ. ಆ್ಯಂಡ್ ಇವಾಗ ಏನು ರಂಗೋಲಿ ನೋಡ್ತಾ ಇದ್ರೋ ಇದೆಲ್ಲ ಕಾಂಪಿಟೇಷನ್ಸ್ಗೆ ಅಂತ ಹಾಕಿದ್ದು. ಸೊ ಕನ್ವೆನ್ಷನಲ್, ನಾನ್ ಕನ್ವೆನ್ಷನಲ್ ಅಂತ 2 ಮಾಡಿದ್ವಿ. ಅಂದರೆ ಡಾಟೆಡ್ ರಂಗೋಲಿ, ಡಾಟ್ ಇಲ್ದಂಗೆ ಫ್ರೀ ಹ್ಯಾಂಡ್ ರಂಗೋಲಿ ಅಂತಲೂ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಒಂದೊಂದು ರೀತಿಯಲ್ಲಿ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಸ್ಟೇಜ್ ಮೇಲೆ ನೀವು ನೋಡ್ತಿದ್ರಲ್ಲ, ಒಂದು ಸೈಡ್ ಏರ್ಫೋರ್ಸ್ ಬರುತ್ತೆ, ಮಿಡ್ಲಲ್ಲಿ ಆಪರೇಷನ್ ಸಿಂಧೂರ್ ಅಂತ ಬರುತ್ತೆ, ಆ ಕಡೆ ಸೈಡಲ್ಲಿ ನಾವು ನೇವಿದು ರಂಗೋಲಿಯಲ್ಲಿ ಡ್ರಾಯಿಂಗ್ ಮಾಡಿದ್ದು. ಸೊ ಎಲ್ಲದೂ ಚೆನ್ನಾಗಿ ಬಂತು ಅಂತ ನನಗಂತೂ ಅನಿಸ್ತು.
ಬಿಕಾಸ್ ಎಲ್ಲಿ ಆಗಲ್ವೋ ಅಂತ ಒಂದು ಡೌಟ್ ಇತ್ತು. ಬಟ್ ಪ್ರಾಪರಾಗಿ ಎಲ್ಲದೂ ಅರೇಂಜ್ ಆಗಿತ್ತು. ಸೊ ದೀಪಗಳು ಒಂದು ಅರೇಂಜ್ ಮಾಡಿಬಿಟ್ಟು ನಾವು ಹೋಗಿ ತಿರ್ಗಾ ರೆಡಿಯಾಗಿ ಬರೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದು. ಆ್ಯಂಡ್ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇದರಲ್ಲಿ ಫಸ್ಟ್ ಬಂದವ್ರದ್ದು, ಸೆಕೆಂಡ್ ಬಂದವ್ರದ್ದು ಎಲ್ಲರದ್ದು ನಾನು ಸಪ್ರೇಟಾಗಿ ಫೋಟೋಸ್ನ ಹಾಕ್ತೀನಿ ಲಾಸ್ಟಲ್ಲಿ ಚೆಕ್ ಮಾಡಿ. ಬಟ್ ದೀಪಾವಳಿ ಅಂತೂ ಲೇಟಾಗಿ ಸೆಲೆಬ್ರೇಟ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ವಿ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆಂತಂದರೆ ಬತ್ತಿ ಇಡ್ತಾ ಇದ್ದಾರೆ ದೀಪಕ್ಕೆ. ಅದು ವೈಟ್ ಡ್ರೆಸ್ ಬೇರೆ, ಎಣ್ಣೆ ಆದರೆ ಮತ್ತೆ ಪ್ರಾಬ್ಲಮ್ ಅಂತಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬತ್ತಿ ಅರೇಂಜ್ ಮಾಡಬೇಕು ದೀಪಕ್ಕೆ ಅಂತ. ಗಿಫ್ಟ್ಸ್ ಎಲ್ಲ ಪ್ಯಾಕ್ ಆಗಿ ಬಂದಿತ್ತು. ನಾವು ಕಮಿಟಿಯವರಿಗೆ ಹೇಳಿದ್ವಿ ಗಿಫ್ಟ್ಸ್ ನೀವೇ ತರಬೇಕು ಅಂತ. ಬಿಕಾಸ್ ಎಲ್ಲ ಅರೇಂಜ್ಮೆಂಟ್ಸು ನಾವೇ ಮಾಡ್ತಿದ್ದರಿಂದ ಅದು ಒಂದು ಬ್ಯಾಲೆನ್ಸ್ ಆಗುತ್ತೆ, ಅದೊಂದು ನೀವು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ಆ್ಯಂಡ್ ಸಂಜೆಗೆ 5:30 ಅಂತ ಹೇಳಿದ್ವಿ. ಬಟ್ ಎಲ್ಲರೂ ಜಾಯಿನ್ ಆಗೋಷ್ಟೊತ್ತಿಗೆ 5:45 or 6 ಆಗಿತ್ತು ಅನಿಸುತ್ತೆ. ಆ್ಯಂಡ್ ಅದು ನನ್ನ ಪರ್ಪಲ್ ಔಟ್ಫಿಟ್ ಆಗಿತ್ತು. ಆ್ಯಂಡ್ ಇಷ್ಟು ಜನ ಸೇರಿ ಚೆನ್ನಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಇದ್ರ ಮಧ್ಯದಲ್ಲಿ ನಾವು ಒಂದು ಪುಟ್ಟ ಪ್ರೆಸೆಂಟೇಷನ್ ಸಹ ಮಾಡಿದ್ವಿ. ಆಲ್ಮೋಸ್ಟ್ ಪುಟ್ಟದಲ್ಲ, ದೊಡ್ಡದೇ ಅಂತ ಅನ್ಬೋದು. 25 to 30 minutesದು ಒಂದು ಪ್ರೆಸೆಂಟೇಷನ್ ಮಾಡಿ ಹಾಕಿದ್ವಿ. ಬಟ್ ಅದಿಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕಾಪಿರೈಟ್ಸ್ ಕ್ಲೇಮ್ ಆಗುತ್ತೆ. ಎಲ್ಲ ವೀಡಿಯೋಸ್ ನಾವು ಯೂಟ್ಯೂಬ್, ಗೂಗಲಿಂದ ತೊಗೊಂಡಿರೋದ್ರಿಂದ ಸ್ವಲ್ಪ ಕಾಪಿರೈಟ್ಸ್ ಇಶ್ಯೂ ಆಗುತ್ತೆ ಅಂತ. ನಾವು 2 ಸಾಂಗ್ ಪ್ರಾಕ್ಟೀಸ್ ಮಾಡಿದ್ವಿ. ಎರಡೂ ನಮ್ಮ ದೇಶದ ಸೈನಿಕರಿಗೆ ರಿಲೇಟೆಡ್ ಆಗಿರೋವಂಥದ್ದೇ. ಒಂದು ಇವಾಗ ನೀವೇನು ಕೇಳಿದ್ರಲ್ಲ ಆ ಸಾಂಗ್, ಇನ್ನೊಂದು ಭೋಜ್ಪುರಿ ITCಲಿ ಆಪ್ರೇಷನ್ ಸಿಂಧೂರ್ದು ಸಾಂಗ್ ಇದೆ. ಇನ್ನು ಯಾರು ಹೋಗಿಲ್ಲ, ಹೋಗಿ ಒಂದ್ಸಲಿ ಕೇಳಿ, ಚೆನ್ನಾಗಿದೆ. ಆ್ಯಂಡ್ ವಿತ್ ಕ್ಯಾರೋಕ್ಕೆ ನಾವು ಹಾಡಿದ್ವಿ ಆ ಸಾಂಗ್. ಆ್ಯಂಡ್ ಅದು ಕೂಡ ಚೆನ್ನಾಗಿ ಬಂತು. ಬಟ್ ಅದರದ್ದು ರೆಕಾರ್ಡಿಂಗ್ ಯಾರೂ ಮಾಡ್ಕೊಂಡಿಲ್ಲ. ಅದೊಂದು ಸ್ವಲ್ಪ ಹೇಳಿರಲಿಲ್ಲ ಯಾರಿಗೂ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸಡನ್ನಾಗಿ ಕರೆದ್ರು ಅಂತ ಎಲ್ಲರೂ ಹೋಗಿ ಸ್ಟೇಜ್ ಮೇಲೆ ನಿಂತ್ವಿ. ಸೊ ಹಂಗಾಗಿ ಅದರ ರೆಕಾರ್ಡ್ ನನ್ನ ಹತ್ರ ಇಲ್ಲ. ಬಟ್ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ದ ಪ್ರೆಸೆಂಟೇಷನ್ ನಾವು ಪ್ರಿಪೇರ್ ಮಾಡಿದ್ದು ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡಿದ್ದು ಕಾವ್ಯ ಆಂಟಿ ಅಂತ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಹರ್ ಆಲ್ಸೋ, ಬಿಕಾಸ್ ಪ್ರತಿಯೊಬ್ಬರ ಶ್ರಮದಿಂದ ನಮಗೆ ಒಂದು ಚೆನ್ನಾಗಿ ಈವೆಂಟ್ನ ಆರ್ಗನೈಸ್ ಮಾಡೋಕ್ಕಾಯಿತು. ಆ್ಯಂಡ್ ಸುಮ್ಮನೆ ನಾವು ಆಪ್ರೇಷನ್ ಸಿಂಧೂರ್ ಅಂತೆಲ್ಲ ತೊಗೊಂಡು ಈವೆಂಟ್ ಮಾಡೋಕ್ಕೆ ಆಗಲ್ಲ. ನಮ್ಮ ದೇಶದ ಸೈನಿಕರು ಎಷ್ಟು ಶ್ರಮಪಟ್ಟು ಆ ಟೈಮಲ್ಲಿ ಹೋರಾಡಿದರು, ಅದಕ್ಕೆ ಒಂದು ಸಲ್ಯೂಟ್, ಅದಕ್ಕೆ ಒಂದು ಅಪ್ರಿಸಿಯೇಷನ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಈ ಈವೆಂಟ್ನ ಆರ್ಗನೈಸ್ ಮಾಡಿದ್ದು. ಆ್ಯಂಡ್ ದೀಪಾವಳಿಲಿ ಪ್ರತಿ ಸರಿ ನಾವು ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದಿದ್ದ ಕಾರಣ ಈ ಸತಿ ಯಾಕೆ ನಾವು ಆಪ್ರೇಷನ್ ಸಿಂಧೂರ್ ಥೀಮ್ ಇಟ್ಕೊಂಡು ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡಬಾರ್ದು ಅಂತ ನಮ್ಮ ಕಮಿಟಿಯಲ್ಲಿರೋರು ಎಲ್ಲರೂ ಡಿಸ್ಕಸ್ ಮಾಡಿದ್ದು. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ದೀಪಗಳೆಲ್ಲ ಹಚ್ಚಿ ಆ ದೀಪದ ಬೆಳಕಲ್ಲಿ ನಾವು ಆಪ್ರೇಷನ್ ಸಿಂಧೂರ್ ಅಂತ ಎಲ್ಲ ನೋಡೋದು ಎಷ್ಟು ಚೆನ್ನಾಗಿರುತ್ತೆ. ಬಟ್ ಆ ಟೈಮಲ್ಲಿ ಒಂದು ದೀಪದ ಬೆಳಕಿಂದ ಏನು ಬೇಕಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಲೆವೆಲ್ವರೆಗೂ ಇತ್ತು. ಏಕೆ ಅಂತಂದರೆ ಕೆಲವೊಂದು ಪ್ಲೇಸಸಲ್ಲಿ ಅಷ್ಟು ಪ್ರಾಬ್ಲಮ್ಗಳು ಇತ್ತು. ಬಟ್ ಅದನ್ನೆಲ್ಲದೂ ನಮ್ಮ ದೇಶದ ಸೈನಿಕರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ದ ಗೌರ್ಮೆಂಟ್ ಆಲ್ಸೋ, ನಮ್ಮ ಗೌರ್ಮೆಂಟ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿರೋದ್ರಿಂದ ಸಲ್ಯೂಟ್ ಫಾರ್ ಆರ್ಮಿ ಪೀಪಲ್ ಆ್ಯಂಡ್ ಸಲ್ಯೂಟ್ ಫಾರ್ ಅವರ್ ಗೌರ್ಮೆಂಟ್ ಆಲ್ಸೋ. ಆ್ಯಂಡ್ ಏನೇ ಮುಂದೆ ಕಷ್ಟ ಬಂದ್ರೂ ಸರಿ, ನಮ್ಮ ದೇಶದ ಸೈನಿಕರು ನಮ್ಮನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ನಮಗಂತೂ ಇದೆ. ಆದರೆ ನಾವೂ ಅವರಿಗೆ ಅಷ್ಟೇ ಋಣಿಯಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.